ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಗಡೆಗುಂಡುಮನೆ. ಮೊದಲಿಗೆ ಮುನ್ನೋಟ. ಸಂಭ್ರಮ ಸಡಗರದ ಸ್ವಾತಂತ್ರ್ಯೋತ್ಸವ. ಶಾಶ್ವತ ಧ್ವಜಸ್ತಂಭದ ಬಳಿ ಶಾಸಕ ಬೇಳೂರು ನೆಹರು ಮೈದಾನದಲ್ಲಿ ಆರ್ ಯತೀಶ್ ಧ್ವಜಾರೋಹಣ. ಮೇಘ ಸ್ಫೋಟ, ಬಾಳಹಳ್ಳಿ ಹಲವು ಮನೆಗೆ ನುಗ್ಗಿದ ನೀರು, ರಸ್ತೆಯ ಚರಂಡಿ ಮುಚ್ಚಿದ ಕಾರಣ. ಕೊಚ್ಚಿ ಹೋದ ಬೆಂಕಟವಳ್ಳಿ ರಾಮನಗದ್ದೆ ಕಿರಿ ಸೇತುವೆ ಸ್ಥಗಿತವಾಯಿತು, ಹೋಗಿ ಬರೋಣ. ಗಿಣಿವಾರ ಕೊಡಚಾದ್ರಿ ಶಾಲೆಯಲ್ಲಿ ಮಳಲಿ ಮಠದ ಶ್ರೀಗಳಿಂದ ಧ್ವಜಾರೋಹಣ. ಸ್ವಾತಂತ್ರ್ಯೋತ್ಸವ ಆಚರಿಸಿದ ಹಿರಿಯ ನಾಗರಿಕರು. ವಿಜಯನಗರ ಬಡಾವಣೆ. ನಮ್ಮ ಪೂರ್ವಜರ ತ್ಯಾಗ ಬಲಿದಾನದ ಕಾರಣ ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ. ಇದನ್ನು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಸಾಮರಸ್ಯದ ಬದುಕು ಕಟ್ಟಿಕೊಳ್ಳುವ ಚಿಂತನೆ ಪ್ರತಿಯೊಬ್ಬ ಭಾರತೀಯಲ್ಲಿ ಮೂಡಬೇಕೆಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು. ಇಲ್ಲಿನ ಗಣಪತಿ ಕೆರೆ ಪಕ್ಕದ ಶಾಶ್ವತ ಧ್ವಜಸ್ತಂಭದ ಬಳಿ ಏರ್ಪಡಿಸಿದ್ದ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು. ಭಾರತ ಸರ್ವಾಂಗೀಣ ಪ್ರಗತಿ ಸಾಧಿಸುತ್ತಾ ಮುನ್ನಡೆಯುತ್ತಿದ್ದು, ಕೈ ಜೋಡಿಸುವುದಕ್ಕೆ ನಾವು ಪಣ ತೊಡಬೇಕಿದೆ ಎಂದು ಹೇಳಿದರು. ಉಪವಿಭಾಗಾಧಿಕಾರಿ ಯತೀಶ್ ಆರ್, ಪೌರಾಯುಕ್ತ ಎಚ್ ಕೆ ನಾಗಪ್ಪ, ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯಕ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಈ ದೇಶದ ಏಳಿಗೆಗಾಗಿ, ಈ ನಾಡಿಗೆ ನಾವು ಏನು ಸ್ವಾತಂತ್ರ್ಯ ತಂದು ಕೊಟ್ಟಂತ ನಮ್ಮೆಲ್ಲ ಮಹನೀಯರಿಗೆ ನಾವು ಇವತ್ತು ನಮಸ್ಕಾರ ಮಾಡಬೇಕಾಗತ್ತೆ, ಅವರನ್ನು ನೆನೆಯಬೇಕಾಗತ್ತೆ. ಅವರ ಸಹಕಾರ, ಅವರ ತ್ಯಾಗ ಬಲಿದಾನದಿಂದ ಈ ರಾಷ್ಟ್ರದಲ್ಲಿ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೆಮ್ಮೆ ಅನಿಸ್ತದೆ. ಇವತ್ತು ಈ 78 ವರ್ಷದ ಈ ಸ್ವಾತಂತ್ರ್ಯ ದಿನಾಚರಣೆ ಈ ರಾಷ್ಟ್ರದಲ್ಲಿ ಹಿಂದೆ ಹೇಗಿತ್ತು, ಇವತ್ತು ಬದಲಾವಣೆ ಕಾಲವನ್ನು ನಾವು ಕಾಣ್ತಾ ಇದ್ದೀವಿ. ಭಾರತ ಅತ್ಯಂತ ಯಶಸ್ವಿಯಾಗಿ ಬೆಳಿಬೇಕು. ನಾವೆಲ್ಲರೂ ಭಾರತೀಯರು ಒಂದಾಗಿ ಭಾರತದ ಏಳಿಗೆಗಾಗಿ ನಾವೆಲ್ಲರೂ ಶ್ರಮ ಹಾಕಬೇಕಾಗುತ್ತೆ. 1947ರಿಂದ 2024ರವರೆಗೆ ಅನೇಕ ಏಳುಬೀಳುಗಳ ನಡುವೆಯೂ ದೇಶವು ಎಲ್ಲ ಕ್ಷೇತ್ರದಲ್ಲಿ ನಿರೀಕ್ಷೆ ಮೀರಿ ಅಭಿವೃದ್ಧಿ ಹೊಂದಿದೆ ಎಂದು ಉಪವಿಭಾಗಾಧಿಕಾರಿ ಯತೀಶ್ ಆರ್ ತಿಳಿಸಿದರು. ಇಲ್ಲಿನ ನೆಹರು ಮೈದಾನದಲ್ಲಿ ಗುರುವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್, ಪೌರಾಯುಕ್ತ ಎಚ್ ಕೆ ನಾಗಪ್ಪ, ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗುರುಕೃಷ್ಣ ಶೆಣೈ ಹಾಜರಿದ್ದರು. ಎಚ್ ಜಿ ಸುಬ್ರಹ್ಮಣ್ಯ ಭಟ್ ನಿರೂಪಿಸಿ ವಿಟಿ ಸ್ವಾಮಿ ವಂದಿಸಿದರು. ಪೊಲೀಸ್, ಗೃಹರಕ್ಷಕ, ಅರಣ್ಯ ಹಾಗೂ ವಿವಿಧ ಶಾಲಾ ಮಕ್ಕಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಎಲ್ಲ ವರ್ಗಗಳ ಜನರು ಭಾಗವಹಿಸುವಿಕೆ ಫಲವಾಗಿ ಮತ್ತು ಮಹಾನ್ ನಾಯಕರುಗಳಾದ ಮಹಾತ್ಮ ಗಾಂಧಿ, ನೆಹರು, ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಾಲ್ ಪಾಲ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಅಂಬೇಡ್ಕರ್ ಇಂಥ ಮಹಾನ್ ನಾಯಕರ ಕೊಡುಗೆಯಿಂದ ಕೂಡಿದಾಗಿರುತ್ತದೆ. ಮುಂದುವರೆದು ಕರ್ನಾಟಕದಲ್ಲಿ KJ ಗೋಖಲೆ, NS ಹರ್ಡೀಕರ್, ಕಿತ್ತೂರು ಚೆನ್ನಮ್ಮ ಇಂಥ ಮಹಾನ್ ನಾಯಕರುಗಳು ಈ ಸ್ವತಂತ್ರ ಹೋರಾಟದಲ್ಲಿ ಬಲಿದಾನವನ್ನು ಮಾಡಲು ವಿಶ್ವದ ಎಲ್ಲ ದೈತ್ಯ ಕಂಪನಿಗಳನ್ನು ಮುನ್ನಡೆಸ್ತಾ ಇರ್ತಕ್ಕಂಥವರು ಭಾರತೀಯರೇ ಎಂಬುದರಲ್ಲಿ ನಮಗೆಲ್ಲ ಭಾಳ ಹೆಮ್ಮೆ ಆಗುತ್ತದೆ. ಇದಲ್ಲದೆ MG ನರೇಗಾ ಯೋಜನೆ ಅಡಿಯಲ್ಲಿ ದೇಶದ ಎಲ್ಲ ಗ್ರಾಮೀಣ ಭಾಗಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡುವುದರಲ್ಲಿ ಭಾರತ ಸರ್ಕಾರವು, ಕರ್ನಾಟಕ ಸರ್ಕಾರವು ಯಶಸ್ಸನ್ನು ಕಂಡಿದೆ. ಅದನ್ನು ಹಿಂಬಾಲಿಸಿ ಬಂದಿರುವ ಪ್ಲಾಟೂನ್ ಅರಣ್ಯ ಇಲಾಖೆ ಸಾಗರ, ಅರಣ್ಯ ಇಲಾಖೆ ಸಾಗರ, CC ತಂಡ ಸಾಗರ, NCC ತಂಡದವರು ಅದ್ಭುತವಾಗಿ ಅದನ್ನು ಹಿಂಬಾಲಿಸಿ ಬರ್ತಿರುವ ಪ್ಲಾಟೂನ್ SPC ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಾಗರ, ಸ್ಕೌಟ್ ತಂಡ ಸರ್ಕಾರಿ ಪ್ರೌಢಶಾಲೆ ಸುಭಾಷ್ ನಗರ, ಅದನ್ನು ಹಿಂಬಾಲಿಸಿ ಬರ್ತಿರುವ ತಂಡ ಗೈಡ್ಸ್ ನಿರ್ಮಲಾ ಬಾಲಿಕಾ ಪ್ರೌಢಶಾಲೆ ಪ್ಲಾಟೂನ್. ಪ್ಲಾಟೂನ್ H ಶಿವಲಿಂಗಪ್ಪ ಪ್ರೌಢಶಾಲೆ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಹಿಂದೆ ಹಿಂಬಾಲಿಸಿ ಬರ್ತಾ ಇರತಕ್ಕಂಥ ಪ್ಲಾಟೂನ್ RMSA ಉರ್ದು ಪ್ರೌಢಶಾಲೆ ಸಾಗರ, ಬರುತ್ತಿರುವ ಪ್ಲಾಟೂನ್ ಪ್ರಗತಿ ಪ್ರೌಢಶಾಲೆ ಸಾಗರ. ಈ ತಂಡದ ಹಿಂಬಾಲಿಸಿ ಬರ್ತಿರುವ ಪ್ಲಾಟೂನ್ ಮೊಹಮ್ಮದ್ ಕೋಯಾ ಪ್ರೌಢಶಾಲೆ ಸಾಗರ. ಈ ಪ್ಲಾಟೂನ್ ಹಿಂಬಾಲಿಸಿ ಬರ್ತಿರುವ ಪ್ಲಾಟೂನ್ MGN ಪೈ ಪ್ರೌಢಶಾಲೆ ಸಾಗರ, MGN ಪೈ ಪ್ರೌಢಶಾಲೆ ಸಾಗರ ತಂಡದವರು. ಅದನ್ನು ಹಿಂಬಾಲಿಸಿ ಬರ್ತಿರುವ ಪ್ಲಾಟೂನ್ ಸೇವಾ ಸಾಗರ ಪ್ರೌಢಶಾಲೆ ಸಾಗರ. ಎಲ್ಲ ಶಾಲೆ ವಿದ್ಯಾರ್ಥಿಗಳ ಅಭಿನಂದನೆಗಳು. ಈಗ ಈ ಪಥಸಂಚಲನಕ್ಕೆ ಮೆರಗನ್ನ ತಂದುಕೊಟ್ಟಿರತಕ್ಕಂತಹ ಪೆನ್ಷನ್ ತಂಡ
ನಿರ್ಮಲ ಬಾಲಿಕಾ ಪ್ರೌಢಶಾಲೆ ಸಾಗರ ಅದ್ಭುತವಾಗಿ ಡ್ಯಾನ್ಸ್ ಅನ್ನು ನುಡಿಸ್ತಾ ಇದ್ದಾರೆ. ನಿರ್ಮಲ ಬಾಲಿಕಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನಮ್ಮ ದೇಶ ಪವಿತ್ರ ದೇಶ, ಏಕೆಂದರೆ ಅನೇಕತೆಯಲ್ಲಿ ಏಕತೆಯನ್ನು ಕಾಣುವ ದೇಶವಾಗಿದೆ ಎಂದು ಮಳಲಿ ಮಠದ ಗುರುಗಳಾದ ಡಾಕ್ಟರ್ ಗುರು ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಹೇಳಿದರು. ಸಾಗರ ತಾಲೂಕು ಗಿಣಿಮಾರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಶಾಲೆಯಲ್ಲಿ ಹಮ್ಮಿಕೊಂಡ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಅವರು ನುಡಿದರು. ಪ್ರತಿಯೊಬ್ಬರಿಗೂ ನಾಡು, ನುಡಿ, ಜಲ, ಭಾಷೆ ಬಗ್ಗೆ ಸ್ವಾಭಿಮಾನವಿರಬೇಕು ಹಾಗೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅನೇಕ ಮಹನೀಯರ ನೆನಪು ಸದಾ ಸ್ಮರಣೀಯವಾಗಿರಬೇಕು, ಅಲ್ಲದೆ ಅವರ ಬಗ್ಗೆ ಗೌರವ ಇರಬೇಕು ಎಂದು ತಿಳಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಕೆಆರ್ ಪ್ರಕಾಶ್ ವಹಿಸಿದ್ದರು. ಆಪ್ಕೋಸ್ ಅಧ್ಯಕ್ಷ ಬಿಎ ಇಂದುಧರ್ಗೌಡ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಜಿವಿ ನವೀನ್, ಎಎಸ್ ವಿರೂಪಾಕ್ಷಗೌಡ, ಸುವರ್ಣ ಟಿಕ್ಕಪ್ಪ, ಜಯರಾಮ್ ಶೆಟ್ಟಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಸಾಗರ ವಿಜಯನಗರ ಬಡಾವಣೆಯಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಹಿರಿಯ ನಾಯಕರಾದ ಶ್ರೀಮತಿ ಕೆಂಚಲಮ್ಮ ಆರ್ ನಾಯಕ್ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಶ್ರೀಮತಿ ಭಾರತಿ, ವಿನಾಯಕ್, ವೈಮೋಹನ್, ಸುರೇಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಬುಧವಾರ ಸಂಜೆಯಿಂದ ಸುರಿದ ಭಾರೀ ಮಳೆಗೆ ತಾಲೂಕಿನ ಹಲವು ಕಡೆ ಅನಾಹುತ ಸಂಭವಿಸಿದೆ. ಕರ್ಕಿಕೊಪ್ಪ ಸಮೀಪದ ಬಾಳೆಹಳ್ಳಿಯ ಅನೇಕ ಮನೆಗಳಿಗೆ ನೀರು ನುಗ್ಗಿ ಆತಂಕ ಸೃಷ್ಟಿಸಿತ್ತು. ಇಲ್ಲಿಯ ರಸ್ತೆ ಚರಂಡಿಯ ಅವೈಜ್ಞಾನಿಕ ಕ್ರಮದಿಂದ ಮನೆಗಳಿಗೆ ನೀರು ನುಗ್ಗಿದೆ ಎಂದು ಸ್ಥಳೀಯರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕಳೆದ 60 ವರ್ಷಗಳಿಂದ ಮೇಲಿನ ಗುಡ್ಡದಿಂದ ಹರಿದು ಬರುತ್ತಿದ್ದ ನೀರು ಮುಂದೆ ಸಾಗಿ ಹೋಗುವುದಕ್ಕೆ ರಸ್ತೆಯ ಎರಡೂ ಬದಿ ಚರಂಡಿ ಇತ್ತು. ಆದರೆ ಇತ್ತೀಚೆಗೆ ಕೆಲ ಸ್ವಾರ್ಥಿಗಳು ಜಾಗ ಒತ್ತುವರಿ ಉದ್ದೇಶದಿಂದ ರಸ್ತೆ ಬದಿಯ ಚರಂಡಿಯನ್ನು ಮುಚ್ಚಿದ ಪರಿಣಾಮವಾಗಿ ಮೇಲಿನ ಗುಡ್ಡದಿಂದ ದೊಡ್ಡ ಪ್ರಮಾಣದಲ್ಲಿ ಹರಿದು ಬರುವ ನೀರು ಮನೆಗೆ ನುಗ್ಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿರುವ ಅವರು ತಕ್ಷಣ ಸಂಬಂಧಪಟ್ಟವರು ಇದನ್ನು ಗಮನಿಸಿ ರಸ್ತೆಯ ಉದ್ದಕ್ಕೂ ಚರಂಡಿ ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇಲ್ಲಿ ಎಡಬದಿ ಆಗ್ಬೋದು ಬೆಟ್ಟ ಇಲ್ಲೇ ಮಳೆ ಒಂದೇ ಸಲಕ್ಕೆ ಹೈಯೆಸ್ಟ್ ಬಂತು. ಅದು ಆ ಚರಂಡಿ ಸರಿ ಇಟ್ಬಿಟ್ಟಿದ್ರೆ ಆ ನೀರು ಹತ್ತ ಹೋಗ್ಬಿಟ್ಟಿತ್ತು. ಅವು ಮೊನ್ನೆ ಅಲ್ಲಿ ಗ್ರಾಮದ ಮಜರೆ ಮೇಲಿನ ಬಾಳೆಹಳ್ಳಿ ಗ್ರಾಮಸ್ಥರು ನಾವು. ಇಲ್ಲಿ ಏನಾಗಿದೆ ಅಂದರೆ ನಿನ್ನೆ ಮಳೆ ಬಂದು ಈ ಅಗಳದ ನೀರಷ್ಟು ಎರಡೂ ಅಗಲದ್ದು ರೋಡ್ ಆಚೆ ಸೈಡು ಈಚೆ ಸೈಡು ಎರಡೂ ಅಗಲದ್ದು ನೀರು ಬಿ ಟಿ ಪ್ರಭಾಕರ ಮತ್ತು ಬಿ ಟಿ ಲಕ್ಷ್ಮಣ ಮನೆ ನುಗ್ಗಿ ಭಾರಿ ಹಾನಿಯಾಗಿದೆ. ಇದಕ್ಕೆ ಕಾರಣ ಈ ಅನಾದಿ ಅಗಳ ಸಾಮಾನ್ಯ ಒಂದು 60 ವರ್ಷದ ಹಿಂದಿನ ಅಗಳ ಏನಿತ್ತು ಅದರಷ್ಟು ಮುಚ್ಚಿ ಅಲ್ಲಿ ಸೊಪ್ಪಿನ ಬೆಟ್ಟವನ್ನು ಒತ್ತುವರಿ ಮಾಡಿದ್ದಕ್ಕಾಗಿ ಆ ನೀರು ಎರಡೂ ಬಂದು ಇಲ್ಲಿ ಇವ್ರ ಮನೆಗೆ ತೊಂದರೆ ಕೊಡ್ತು. ರೋಡ್ ಆಚೆ ಸೈಡು ಈಚೆ ಸೈಡು ಎರಡೂ ಅಗಲದ ನೀರು ಬರೋದರಿಂದ ಅಲ್ಲಿ ಮುಂದಿದು ಈ ನೀರು ಎರಡು ಹೈಸ್ಕೂಲ್ ಹತ್ತಿರ ಹೋಗಿ ಹೊಳೆಗೆ ಸೇರ್ತದೆ, ಇಕ್ಕೇರಿ ಹೈಸ್ಕೂಲ್ ಹತ್ತಿರ. ಅಲ್ಲಿ ಮುಂದೆ ಏನಾಗಿದೆ ಅಂದರೆ ಇಲ್ಲಿ ನಮ್ಮ ಶಿವಲಿನಿ ದೇವಸ್ಥಾನದಿಂದ ಆ ಕಡೆ ಎರಡೂ ಅಗಲದ್ರಿಂದ ಈ ನೀರನ್ನು ಮುಂದೆ ಹೋಗೋಕೆ ಅನುವು ಮಾಡಿಕೊಡ್ಬೇಕು. ಇದ್ರ ಬಗ್ಗೆ ನಾನು ಮಾನ್ಯ ಶಾಸಕರಿಗೂ ತಹಸೀಲ್ದಾರಿಗೂ ತಿಳಿಸಿದವಾಗ ತಹಸೀಲ್ದಾರೆಲ್ಲ ಬಂದು ಇವತ್ತು ನೋಡ್ಕೊಂಡು ಇದು ಮಾಡ್ಕೊಂಡು ಹೋಗಿದ್ದಾರೆ.
ಮಾನ್ಯ ಕರ್ನಾಟಕ ಘನ ಸರ್ಕಾರದ ರೆವಿನ್ಯೂ ರೆವಿನ್ಯೂ ಮಿನಿಸ್ಟ್ರಿಗೂ ನಿನ್ನೆ ಹೇಳಿದವಾಗ ಅವರು ಲಿಖಿತವಾಗಿ ಕೊಡಿ ಹೇಳಿದ್ದಾರೆ. ಅದನ್ನು ಲಿಖಿತವಾಗಿ ಕಳಿಸಿದ್ದೇನೆ. ಸದ್ಯದಲ್ಲಿ ಅವರು ಏನು ಕ್ರಮ ಕೈಗೊಳ್ತಾ ನೋಡಬೇಕಾಗಿದೆ. ಬುಧವಾರ ರಾತ್ರಿ ಸುರಿದ ಕುಂಭದ್ರೋಣ ಮಳೆಗೆ ಬೆಂಕಟವಳ್ಳಿ ರಾಮನಗದ್ದೆ ಸಂಪರ್ಕ ಕಿರುಸೇತುವೆ ಕೊಚ್ಚಿ ಹೋಗಿದೆ. ಇದರ ಪರಿಣಾಮ ಈ ಭಾಗದ ರೈತರ ನಿತ್ಯದ ಓಡಾಟಕ್ಕೆ ಅನಾನುಕೂಲವಾಗಿದ್ದು, ಸಂಬಂಧಪಟ್ಟ ಪಂಚಾಯಿತಿ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಮಸ್ಕಾರ.